ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ KCET ಬಗ್ಗೆ ತುಂಬಾ ಜನ ಕೇಳ್ತಿರುವಂಥದ್ದು, ಬ್ರೋ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತೆ ನಮ್ಗೆ ಏನನ್ನ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಬೇರೆಯವರು ತುಂಬಾ ಜನ ಇಡೀ ಕರ್ನಾಟಕದಲ್ಲಿ ಯಾರೆಲ್ಲ KCET ಅಟೆಂಡ್ ಮಾಡ್ತಿದ್ದಾರೋ ಅವ್ರು ಎಲ್ಲರೂ ಕೂಡ ಚಾಯ್ಸ್ ಒನ್ ಕ್ಲಿಕ್ ಮಾಡಿರಲ್ಲ, ಎಲ್ಲರೂ ಕೂಡ ಚಾಯ್ಸ್ 2ನ ಕ್ಲಿಕ್ ಮಾಡಿರಲ್ಲ. ಚಾಯ್ಸ್ ಚಾಯ್ಸ್ 3ನೂ ಕೂಡ ಎಲ್ಲರೂ ಕೂಡ ಕ್ಲಿಕ್ ಮಾಡಿರಲ್ಲ. ಓಕೆನಾ? ಸೊ ಚಾಯ್ಸ್ 2ನೂ ಕ್ಲಿಕ್ ಮಾಡೋರು ಇರ್ತಾರೆ, ಚಾಯ್ಸ್ 3 ಮತ್ತೆ ಚಾಯ್ಸ್ 1 ಕೂಡ ಕ್ಲಿಕ್ ಮಾಡೋರು ಇರ್ತಾರೆ. 50-50 ಅಂತ ಅನ್ಕೊಂಡ್ರು ಕೂಡ ಇವಾಗ ಯಾರೆಲ್ಲ ಚಾಯ್ಸ್ 3ನ ಕ್ಲಿಕ್ ಮಾಡ್ಕೊಂಡಿದಾರೋ ಸೊ ಅವ್ರಿಗೆ ಸೀಟ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಆ ಒಂದು ಸೀಟ್ ಬಂದ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ತಲೆ ಕೆಡ್ಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ ಸೀಟ್ಗಳಿಗೋಸ್ಕರ. ಓಕೆನಾ? ಸೊ ನೀವೇನು ಕಾಲೇಜಸ್ನ ಆ್ಯಡ್ ಮಾಡಿರ್ತೀರೋ ಆ ಒಂದು ಕಾಲೇಜ್ ಪ್ರಕಾರ ಮತ್ತೆ ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ಆ ಒಂದು ಕಾಲೇಜ್ ಇತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಸ್ಲಾಟ್ ಅವೈಲಬಿಲಿಟಿ ಆಗಿ ಇದ್ರೆ ಮಾತ್ರ. ಇವಾಗ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಮೇನ್ ಇಂಪಾರ್ಟೆಂಟ್ ಅದನ್ನೇ, ಸೀಟ್ ಸಿಗಲ್ಲ ಫಸ್ಟ್ ರೌಂಡಲ್ಲೇ ಎಲ್ಲರೂ ಕೂಡ ತೊಗೊಂಡ್ಬಿಟ್ಟಿದ್ದಾರೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಇನ್ನೇನು ಸಿಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ತುಂಬ ಜನ ತಲೆ ಕೆಡ್ಸ್ಕೊಂಡಿರ್ತೀರ. ಫೈನಲ್ ರಿಸಲ್ಟ್ ತನಕ ವೆಯ್ಟ್ ಮಾಡಿ, ಯಾಕಂದ್ರೆ ನೀವು ಆಪ್ಷನ್ ಎಂಟ್ರಿನೂ ಕೂಡ ಎಡಿಟ್ ಮಾಡಿದ್ದೀರಾ ಅಲ್ವಾ. ಫೈನಲ್ ರಿಸಲ್ಟ್ ತನಕ ವೆಯ್ಟ್ ಮಾಡಿ. ನಾಳೆ ಬರ್ಬೋದು, ನಾಳೆದು ಬರ್ಬೋದು, ಹೇಳೋಕ್ಕಾಗಲ್ಲ, ಇವತ್ತೇ ಬರ್ಬೋದು. ಯಾವ KN ಅವ್ರು ಬಿಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ತುಂಬ ಜನ ಕನ್ಫ್ಯೂಸ್ ಆಗಿರುವಂಥದ್ದು ಏನಪ್ಪ ಅಂದರೆ, ಬ್ರೋ ರೌಂಡ್ 3 ಸೇಫಾ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಕೂಡ ರೌಂಡ್ 3 ಸೇಫು. ಹೇಗೆ ಯಾವ ರೀತಿ ಅಂತ ಹೇಳೋದಾದರೆ, ಇವಾಗ ರೌಂಡ್ 1ನಲ್ಲೂ ರೌಂಡ್ 2ನಲ್ಲೂ ಕೂಡ ನಿಮ್ಗೆ ಒಂದೊಳ್ಳೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೂ ಕೂಡ ನೀವು ರೌಂಡ್ 3ಗೆ ಅಟೆಂಡ್ ಮಾಡ್ತೀರಾ ಅಂದರೆ ಏನು ಯೂಸ್ ಇಲ್ಲ. ಏನಕ್ಕೆ ಅಂದರೆ ರೌಂಡ್ 1ನಲ್ಲೂ ರೌಂಡ್ 2ನಲ್ಲೂ ಕೂಡ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂದರೆ ರೌಂಡ್ 2ನಲ್ಲಿ ಅಡ್ಮಿಷನ್ ಆಗಿಬಿಡಿ, ರೌಂಡ್ 3ಗೆ ಹೋಗಕ್ಕೆ ಹೋಗ್ಬಿಡಿ, ಮತ್ತೆ ಇನ್ನೊಂದು 20 ಡೇಸ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ರೌಂಡ್ 2ನಲ್ಲೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಹಾಗಾಗಿನೇ ರೌಂಡ್ 3ಗೆ ಹೋಗೋಕ್ಕಿಂತ ರೌಂಡ್ 2 ನಿಮಗೆ ಬೆಸ್ಟ್ ಅಂತ ಅನ್ಕೊಂತೀನಿ. ಏನಕ್ಕಂದ್ರೆ ನಿಮ್ಮ ಒಂದು ಕಾಲೇಜ್ ಲಿಸ್ಟ್ ಏನು ಆಪ್ಷನ್ ಎಂಟ್ರಿನಲ್ಲಿ ಹಾಕಿದ್ರು ಅದು ಕರೆಕ್ಟ್ ಆಗಿತ್ತು. ಇವಾಗಿರುವಂಥ ಒಂದು ಕಾಲೇಜ್ ಬಿಟ್ಟು ಅದು ಅಲಾಟ್ಮೆಂಟ್ ಆಯಿತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನಾನು ಹೋಗ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಸೀಟ್ ನಾಟ್ ಅಲಾಟೆಡ್ ಅಂತಲೂ ಕೂಡ ಬರಬಹುದು, ಹೇಳೋಕ್ಕಾಗಲ್ಲ ಥರ್ಡ್ ರೌಂಡಲ್ಲಿ. ಸೊ ಹಾಗಾಗಿನೇ ಅವಾಗ ಮ್ಯಾನೇಜ್ಮೆಂಟ್ ಸೀಟ್ ಹುಡ್ಕೋಬೇಕಾಗತ್ತೆ ನೀವು. ಸೊ ಅದಕ್ಕೋಸ್ಕರನೇ ಸೆಕೆಂಡ್ ರೌಂಡಲ್ಲೇ ಒಳ್ಳೆ ಕಾಲೇಜ್ ಆಗಿತ್ತು ಅಂತ ಹೇಳೋದಾದ್ರೆ ಹೋಗಿ ಅಡ್ಮಿಷನ್ ಆಗೋದು ತುಂಬ ಒಳ್ಳೇದಂತಲೇ ಹೇಳ್ಬೋದು ರೌಂಡ್ 3ಗಿಂತ. ರೌಂಡ್ 3 ಬಗ್ಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತರಂ.